ವಾಯನಾಡಿನಲ್ಲಿ ಮೇಘ ಸ್ಫೋಟ ಆಯ್ತಲ್ಲ, ಅನೇಕ ರೀತಿಯ ಅವಾಂತರಗಳು ಕೂಡ ಅಲ್ಲಿ ಸಂಭವಿಸಿದ್ದಾವೆ. 282ಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಪ್ರಾಣ ಉಳಿಸಿಕೊಳ್ಳಕ್ಕಾಗಿ ಎಂತೆಂಥ ಹೋರಾಟಗಳು ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಪ್ರಾಣ ಉಳಿಸಿಕೊಳ್ಳುವ ಹೋರಾಟದಲ್ಲಿ ಸಾವನ್ನೇ ಗೆದ್ದಿದ್ದಾನೆ ಆ ಪತಿ. ಗರ್ಭಿಣಿ ಪತ್ನಿಗಾಗಿ ಸಾವನ್ನೇ ದಾಟಿ ಬಂದಿದ್ದಾನೆ. ಉಕ್ಕಿ ಹರಿತಾ ಇದ್ದಂಥ ನದಿಯಲ್ಲಿ ಗರ್ಭಿಣಿ ಪತ್ನಿಯನ್ನ ಕರೆದೊಯ್ದಿದ್ದಾನೆ ಗಂಡ. ಈ ದೃಶ್ಯ ನೋಡಿದ್ರೆ ಎದೆ ಜಲ್ ಅನ್ಸುತ್ತೆ. ಆ ಹೆಂಡತಿ ಮೇಲಿದ್ದಂಥ ಪ್ರೀತಿ ನೋಡಿ ಆತನ ಬಗ್ಗೆ ಮೆಚ್ಚುಗೆಯೂ ಅನ್ಸುತ್ತೆ. ತುಂಬು ಗರ್ಭಿಣಿಗೆ ಹೆರಿಗೆ ನೋವು ಕಾಣಿಸ್ತು. ಹೊರಗಡೆ ಜೋರ್ ಮಳೆ, ಉಕ್ಕಿ ಹರಿತಾ ಇದ್ದಂಥ ನದಿ, ಮುಳುಗೋಗಿದೆ ಬ್ರಿಡ್ಜ್. ಆಂಬ್ಯುಲೆನ್ಸ್ ಕೂಡ ಬರಲಾರದಷ್ಟು ಪ್ರವಾಹ. ತನ್ನ ಆಲ್ಟೋ ಕಾರ್ನಲ್ಲಿ ಹೆಂಡತಿಯನ್ನ ಕರೆದೊಯ್ದಿದ್ದಾನೆ ಪತಿ. ಸೇತುವೆ ಮುಳುಗಿದ್ರೂ ಕೂಡ ಪತ್ನಿಗಾಗಿ ಪ್ರವಾಹ ದಾಟಿ ಅಥವಾ ಪ್ರವಾಹವನ್ನ ಮೆಟ್ಟಿ ಹೋಗಿದ್ದಾರೆ. ಹೆಂಡತಿಗಿಂತ ಸಾವೇನು ದೊಡ್ಡದಲ್ಲ ಅಂತ ಹೇಳಿ ತುಂಬಾ ದೊಡ್ಡ ರಿಸ್ಕ್ ತೆಗೆದುಕೊಂಡಿದ್ದಾನೆ ಆ ಪತಿರಾಯ. ಪತಿಯ ಈ ಧೈರ್ಯವಂತಿಕೆಯನ್ನು ಕಂಡು ಪ್ರವಾಹದ ರೂಪದಲ್ಲಿದ್ದಂಥ ಜವರಾಯ ಸೋತಿದ್ದಾರೆ. ಪ್ರವಾಹ ಪೀಡಿತ ಕೇರಳದಲ್ಲಿ ಇಡುಕ್ಕಿಯಲ್ಲಿ ಈ ಪತಿರಾಯನ ಸಾಹಸಗಾಥೆ ಇದು. ನಿಜಕ್ಕೂ ಕೂಡ ಯಾವ ಸಿನಿಮಾದಲ್ಲೂ ಕೂಡ ಕಂಡು ಕೇಳರಿಯದಂಥ ಅಥವಾ ಸಿನಿಮಾದಲ್ಲಿ ಮಾಡುವಂಥದ್ದೆಲ್ಲ ಒಂದು ಸ್ಟಂಟ್ಸ್ ಅದು, ಬಟ್ ಇದು ರಿಯಲ್ ಸ್ಟಂಟ್. ತುಂಬಿ ಹರಿತಾ ಇತ್ತು ನದಿ ನೋಡಿ, ತುಂಬಿ ಹರಿತಾ ಇದ್ದಾರೆ. ತನ್ನ ಹೆಂಡತಿಯನ್ನ ಕೂರಿಸ್ಕೊಂಡು, ತನ್ನ ಹೆಂಡತಿಗೆ ಗರ್ಭಿಣಿಯಾಗಿದ್ದು ಆ ಹೆರಿಗೆ ನೋವು ಕಾಣಿಸ್ಕೊಂಡಿದೆ. ಪತ್ನಿ ಒದ್ದಾಡೋದನ್ನು, ಆ ನೋವನ್ನು ಸಹಿಸಿಕೊಳ್ಳಲಾಗದೆ ಒದ್ದಾಡ್ತಿರುವ ಆ ಸ್ಥಿತಿಯನ್ನು ಕಂಡು ಆತ ಇನ್ನೇನು ಮಾಡೋಕ್ಕಾಗತ್ತೆ, ಸತ್ರೆ ಇಬ್ಬರೂ ಸಾಯೋಣ, ಗೆದ್ರೆ ಇಬ್ಬರೂ ಬದುಕೋಣ ಅಂತ ಹೇಳಿ ಆ ಸೇತುವೆ ಮೇಲೆ ಧೈರ್ಯ ಮಾಡಿ ದೇವರನ್ನ ನೆಂದು ಹೊರಟಿದ್ದಾರೆ. ಆ ನದಿಯನ್ನು ದಾಟಿದ್ದಾರೆ. ತನ್ನ ಪತ್ನಿಯನ್ನು ಉಳಿಸ್ಕೊಂಡಿದ್ದಾರೆ. ಆ ಹೆರಿಗೆ ನೋವನ್ನು ಅನುಭವಿಸ್ತಾ ಇದ್ದಂಥ ಆ ತಾಯಿಗೂ ಆತನ ಹೆಂಡತಿಗೂ ಕೂಡ ಅದರಿಂದ ಕಾಪಾಡಿದ್ದಾರೆ. ನಿಜಕ್ಕೂ ಕೂಡ ಎದೆ ಜಲ್ಲೆನಿಸುವಂಥ ದೃಶ್ಯ ಇದು. ಯಾಕೆಂದರೆ ಅನೇಕ ದೃಶ್ಯಗಳು ನೋಡಿದ್ದೇವೆ ನಾವು, ಅನೇಕ ದೃಶ್ಯಗಳು ನೋಡಿದ್ದೇವೆ. ಹೀಗೆ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂಥ ಸೇತುವೆ ಮೇಲೆ ಇಂಥ ಹುಚ್ಚು ಸಾಹಸ ಮಾಡಬೇಡಿ, ಇಂಥ ದುಸ್ಸಾಹಸ ಮಾಡಬೇಡಿ ಅಂತ ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀವಿ ನಾವು. ಅನೇಕ ಕಾರಣಗಳಿಗಾಗಿ ಹೇಳ್ತಾ ಇರ್ತೀವಿ. ಯಾಕೆಂದರೆ ಈ ರೀತಿ ಹೊರಟಂಥ ಅನೇಕ ವಾಹನಗಳು ಪಲ್ಟಿಯಾಗಿದ್ದುಂಟು, ನದಿಯಲ್ಲಿ ಕೊಚ್ಚಿ ಹೋಗಿದ್ದುಂಟು. ಮತ್ತು ಕೊಚ್ಚಿ ಹೋಗಿದ್ದು ಮಾತ್ರವಲ್ಲ, ವಾಹನವೂ ಸಿಕ್ಕಲ್ಲ, ವಾಹನದಲ್ಲಿರುವಂಥ ವ್ಯಕ್ತಿಗಳು ಸಿಕ್ಕಿಲ್ಲದ ಉದಾಹರಣೆಗಳ ಮುಂದೆ ಇದ್ದಾವೆ. ಆದರೂ ಕೂಡ ಆತ ತನ್ನ ಹೆಂಡತಿಗಾಗಿ, ಹೊಟ್ಟೆಲಿದ್ದಂಥ ತನ್ನ ಮಗುವಿಗಾಗಿ ಒಂದು ದೊಡ್ಡ ರಿಸ್ಕನ್ನು ತೆಗೆದುಕೊಂಡಿದ್ದಾನೆ. ಬಟ್ ಆ ರಿಸ್ಕ್ ತೆಗೆದುಕೊಂಡ ನಂತರವೂ ಕೂಡ ಆತ ಆ ರಿಸ್ಕ್ನಲ್ಲಿ ಸಕ್ಸಸ್ ಕಂಡಿದ್ದಾನೆ, ಜಯವನ್ನು ಕಂಡಿದ್ದಾನೆ. ತನ್ನ ಹೆಂಡತಿಯನ್ನು ಕಾಪಾಡುವಲ್ಲಿ ಆತನ ಈ ಒಂದು ದೊಡ್ಡ ರಿಸ್ಕ್ ಇದೆಯಲ್ಲ, ಇದು ಫಲ ಕೊಟ್ಟಿದೆ.